ಸ್ನೇಹಿತರೆ ನಮಸ್ಕಾರ. ಕಳೆದ ಒಂದು ವಾರದಿಂದ ಭಾರತದ ಸ್ಟಾಕ್ ಮಾರ್ಕೆಟ್ ತುಂಬ ಕರೆಕ್ಷನ್ ಮೋಡಲ್ಲಿದೆ, ತುಂಬ ವಾಲಟಲ್ ಇದೆ. ಮಾರ್ಕೆಟ್ ಇಷ್ಟು ಕರೆಕ್ಷನ್ ಆಗೋದಕ್ಕೆ, ಇಷ್ಟು ವಾಲಟಲ್ ಇರೋದಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರ ಟ್ಯಾಕ್ಸ್ ಟ್ಯಾರಿಫ್. ಹಿಂದೆ ಟ್ರಂಪ್ ಅವರು ಇಂಡಿಯಾ ಮೇಲೆ 50% ಟ್ಯಾರಿಫನ್ನು ಹಾಕಿದ್ರು. ಅವಾಗ ಮಾರ್ಕೆಟ್ ಕರೆಕ್ಷನ್ ಆಯಿತು, ಮತ್ತೆ ಮಾರ್ಕೆಟ್ ರಿಕವರ್ ಆಯಿತು. ಇವಾಗ ಟ್ರಂಪ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಈ ಟ್ಯಾರಿಫನ್ನು 50%ಇಂದ 500%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಈ ಟ್ಯಾರಿಫನ್ನು ಈ 50%ಇಂದ 500%ಗೆ ಇನ್ಕ್ರೀಸ್ ಮಾಡೋದಕ್ಕೆ ಪ್ರಮುಖ ಕಾರಣ ಏನಂತಂದರೆ ಭಾರತ ರಷ್ಯಾದಿಂದ ಕ್ರೂಡ್ ಆಯಿಲನ್ನು ಖರೀದಿ ಮಾಡ್ತಾ ಇದೆ. ಸೊ ಭಾರತ ರಷ್ಯಾದಿಂದ ಕ್ರೂಡ್ ಆಯಿಲನ್ನು ಖರೀದಿ ಮಾಡಿದ್ರೆ ಅಮೇರಿಕಕ್ಕೆ ಏನು ತೊಂದರೆ ಅಂತ ನೀವು ಸಹಜವಾಗಿ ಪ್ರಶ್ನೆ ಮಾಡ್ಬೋದು. ಸೊ ಇದಕ್ಕೆ ಏನು ಕಾರಣ ಅಂತಂದರೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಒಂಥರ ಹುಚ್ಚಿದೆ. ಯಾವ ರೀತಿ ಹುಚ್ಚ ಅಂತಂದರೆ, ಸೊ ನಾನು ಇಡೀ ಜಗತ್ತಿನಾದ್ಯಂತ ಶಾಂತಿಯನ್ನು ಸಾರುವಂಥ ಒಬ್ಬ ದೂತ ಅನ್ನೋ ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ನಾನು ಸಾರಬೇಕು, ಇದ್ರ ಮೂಲಕ ನಾನು ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೋಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಒಂಥರ ಹುಚ್ಚಿದೆ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಭಾರತ ಮತ್ತು ಪಾಕಿಸ್ತಾನ ನಡುವೆ ಯಾವಾಗ ವಾರ ಆಯಿತು, ಆಪರೇಷನ್ ಸಿಂಧೂರ್ ಆಯಿತು, ಆ ಸಂದರ್ಭದಲ್ಲೂ ಕೂಡ ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಅಂತೇಳಿ ಇಡೀ ಜಗತ್ತಿನಾದ್ಯಂತ ಹೇಳ್ಕೊತ ಬಂದಂಥ ವ್ಯಕ್ತಿ ಬಂದ್ಬಿಟ್ಟು ಡೊನಾಲ್ಡ್ ಟ್ರಂಪ್. ಅದರ ಜೊತೆಗೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಏನು ವಾರ್ ನಡೀತಾ ಇತ್ತು, ಆ ಸಂದರ್ಭದಲ್ಲೂ ಕೂಡ ಆ ಯುದ್ಧವನ್ನು ನಿಲ್ಲಿಸಿದಂಥ ವ್ಯಕ್ತಿ ನಾನೇ ಅಂತ ಹೇಳಿ ಅನೇಕ ಸಲ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಈಗ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಏನು ವಾರ್ ನಡೀತಾ ಇದೆ, ಈ ವಾರ್ನ ನಿಲ್ಲಿಸ್ಬಿಟ್ಟು ನಾನು ಶಾಂತಿಯ ದೂತ ಅಂತೇಳಿ ಇಡೀ ಜಗತ್ತಿನ ಎದುರುಗಡೆ ತೋರಿಸ್ಕೊಂಡು ನೊಬೆಲ್ ಪ್ರಶಸ್ತಿಯನ್ನು ತಗೋಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಆಸೆ. ಆದರೆ ಭಾರತಕ್ಕೆ ಇದು ಯಾವುದೂ ಬೇಕಾಗಿಲ್ಲ. ಡೊನಾಲ್ಡ್ ಟ್ರಂಪ್ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಆದರೂ ಸಿಗಲಿ, ಅವರೊಬ್ಬ ದೊಡ್ಡ ಶಾಂತಿಯ ದೂತ ಆದ್ರೂ ಕೂಡ ಭಾರತಕ್ಕೆ ಇಟ್ ಡಸಂಟ್ ಮ್ಯಾಟರ್. ಭಾರತಕ್ಕೆ ಸದ್ಯಕ್ಕೆ ಮ್ಯಾಟರ್ ಆಗೋದು ಯಾವುದು ಅಂತಂದರೆ, ನಮಗೆ ರಷ್ಯಾದಿಂದ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕ್ರೂಡ್ ಆಯಿಲ್ ಸಿಗ್ತಾ ಇದೆ. ಇದು ಭಾರತಕ್ಕೆ ತುಂಬ ಮ್ಯಾಟರ್ ಆಗುತ್ತೆ. ಇದನ್ನು ಅಮೇರಿಕ ಯಾಕೆ ಸ್ಟಾಪ್ ಮಾಡ್ಬೇಕು ಅಂದ್ಕೊಂಡಿದೆ ಅಂತಂದರೆ, ಸೊ ನಾವು ಕ್ರೂಡ್ ಆಯಿಲನ್ನು ಖರೀದಿ ಮಾಡಿದಾಗ ಆಬ್ವಿಯಸ್ಲಿ ನಾವು ಸಮ್ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಸೊ ಫಿನಾನ್ಷಿಯಲಿ ರಷ್ಯಾ ಈ ವಿಷಯದಿಂದ ಸ್ಟ್ರಾಂಗ್ ಆಗ್ತಿದೆ. ನಾವು ಫಿನಾನ್ಷಿಯಲಿ ರಷ್ಯಾನ ವೀಕ್ ಮಾಡಿದ್ದೇ ಆದರೆ ಯುದ್ಧವನ್ನು ಅವ್ರು ನಿಲ್ಲಿಸ್ಬೋದು ಅನ್ನೋದು ಅಮೆರಿಕದ ವಾದ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಮೆರಿಕ ಹಾಕುವಂಥ ಗೊಡ್ಡು ಬೆದರಿಕೆಗಳಿಗೆ ಭಾರತ ಹೆದರುವಂಥ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಭಾರತ ಇಲ್ಲ. ಅದಕ್ಕೋಸ್ಕರ ಡೊನಾಲ್ಡ್ ಟ್ರಂಪ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಟ್ಯಾರಿಫ್ ಮೂಲಕ ಆದರೂ ನಾವು ಭಾರತವನ್ನು ಬೆಂಡ್ ಮಾಡೋಣ, ಅದನ್ನು ಬಗ್ಸೋಣ ಅಂತೇಳಿ 50%ಇಂದ 500%ಗೆ ಟ್ಯಾರಿಫನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸದ್ಯದ ಪರಿಸ್ಥಿತಿನಲ್ಲಿ ಈ ಟ್ಯಾರಿಫ್ ಅನ್ನೋದು ಮಾರ್ಕೆಟ್ನಲ್ಲಿ ಸ್ವಲ್ಪ ಅನ್ಸರ್ಟನಿಟಿನ ಕ್ರಿಯೇಟ್ ಮಾಡಿದೆ. ಅದಕ್ಕೆ ಮಾರ್ಕೆಟ್ ಕರೆಕ್ಷನ್ ಆಗಿದೆ. ಸ್ನೇಹಿತರೆ, ಇನ್ನು ನಿಫ್ಟಿ ಟೆಕ್ನಿಕಲ್ ಲೆವೆಲ್ಸ್ಗಳನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ, ಲಾಸ್ಟ್ ಒಂದು ವಾರದಿಂದ ಇಂಡಿಯನ್ ಮಾರ್ಕೆಟ್ ಕರೆಕ್ಷನ್ ಮೋಡಲ್ಲಿದೆ. 26,300 ಇಂದ ಮಾರ್ಕೆಟ್ ಕರೆಕ್ಷನ್ಸ್ ಆಗ್ತಿದೆ. ಕರೆಕ್ಷನ್ ಆಗ್ತಿರುವಂತ ಮಾರ್ಕೆಟ್ ಸದ್ಯಕ್ಕೆ 25,600 ಲೆವೆಲ್ ಅಲ್ಲಿ ಬಂದು ಟ್ರೇಡ್ ಆಗ್ತಿದೆ. ಈ 25,600 ಲೆವೆಲ್ ಅನ್ನ ನೀವು ನಿಧಾನವಾಗಿ ಅಬ್ಸರ್ವ್ ಮಾಡಿದಾಗ ಈ ಲೆವೆಲ್ ಪ್ರತಿ ಸಲ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗ್ತಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಮಾರ್ಕೆಟ್ ಈ ಲೆವೆಲ್ ಅಲ್ಲಿ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂಡಿದೆ. ಇಲ್ಲೊಂದು ಸಲ ಸ್ವಲ್ಪ ದಿನದ ಹಿಂದೆ ಮಾರ್ಕೆಟ್ ಈ ಲೆವೆಲ್ ಅಲ್ಲಿ ಸ್ಟ್ರಾಂಗ್ ಸಪೋರ್ಟ್ ತಗೊಂಡ್ಬಿಟ್ಟು ಬೌನ್ಸ್ ಬ್ಯಾಕ್ ಆಗಿತ್ತು. ಮತ್ತೆ ಎರಡನೇ ಸಲ ಮಾರ್ಕೆಟ್ ಇದೇ ಲೆವೆಲ್ ಅಲ್ಲಿ ಸ್ಟ್ರಾಂಗ್ ಸಪೋರ್ಟ್ ತಗೊಂಡ್ಬಿಟ್ಟು ಬೌನ್ಸ್ ಬ್ಯಾಕ್ ಆಗಿತ್ತು. ಸದ್ಯಕ್ಕೆ ಕರೆಕ್ಷನ್ ಆಗ್ತಿರುವಂತ ಮಾರ್ಕೆಟ್ 25,600 ಲೆವೆಲ್ ಬಂದು ಟ್ರೇಡ್ ಆಗ್ತಿದೆ. ಸೊ ಎರಡು ಸಲ ಮಾರ್ಕೆಟ್ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ತಗೊಂಡಿದೆ. ಐ ಥಿಂಕ್ ಮಂಡೇನೂ ಕೂಡ ಮಾರ್ಕೆಟ್ ಇಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ತಗೊಂಡ್ಬಿಟ್ಟು ಸ್ವಲ್ಪ ಆದ್ರೂ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ಇದಕ್ಕೆ ಸಪೋರ್ಟಿವ್ ಆಗಿ ಆಲ್ರೆಡಿ ಗ್ಲೋಬಲ್ ಮಾರ್ಕೆಟ್ಗಳು, US ಮಾರ್ಕೆಟ್ ಇರ್ಬೋದು, SGX ನಿಫ್ಟಿ ಇರ್ಬೋದು, ಇವೆಲ್ಲವೂ ಕೂಡ ಇವತ್ತು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಆ ಕಾರಣದಿಂದಾಗಿ ಮಾರ್ಕೆಟ್ ಮಂಡೇ ಇಲ್ಲೊಂದು ಸ್ಟ್ರಾಂಗ್ ಸಪೋರ್ಟ್ ತಗೊಂಡ್ಬಿಟ್ಟು ನಿಧಾನವಾಗಿ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ಸ್ನೇಹಿತರೆ, ಸದ್ಯದ ಪರಿಸ್ಥಿತಿನಲ್ಲಿ ಮಾರ್ಕೆಟ್ ಕರೆಕ್ಷನ್ಸ್ ಆಗ್ತಿರೋದು ಈ ಟ್ಯಾರಿಫ್ ಅನ್ನೋ ವಿಷಯಕ್ಕೋಸ್ಕರ ಮಾರ್ಕೆಟ್ ಕರೆಕ್ಷನ್ಸ್ ಆಗುತ್ತೆ. ಸೊ ಈ ಕರೆಕ್ಷನ್ನು ಯಾರಾದರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ಅವ್ರಿಗೊಂದು ಒಳ್ಳೆಯ ಅವಕಾಶವನ್ನು ಕ್ರಿಯೇಟ್ ಮಾಡಿಕೊಟ್ಟಿದೆ. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರಿದ್ರೆ, ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಈ ಅವಕಾಶವನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮಾರ್ಕೆಟ್ ಯಾಕೆ ಕರೆಕ್ಷನ್ಸ್ ಆಗ್ತಿದೆ, ಯಾವೆಲ್ಲ ರೀಸನ್ಸು ಮತ್ತು ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.